ಮುಳಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಅದ್ಭುತವಾದ, ನಾವು ಹೊರಟಿರೋ ತಿರುಪತಿಗೆ. ಈ ತಿರುಪತಿಗೆ ಹೋಗೋಕ್ಕೆ ಮುಂಚೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಪದ್ಧತಿ. ಆದ್ದರಿಂದ ಇವಾಗ ನಾವು ಮುಳಬಾಗಿಲ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋಕ್ಕೆ ಬಂದಿದ್ದೀವಿ. ಜನ ಜಾಸ್ತಿ ಇದ್ದಾರೆ. ಮಾಡೋದು ಅಷ್ಟೇ. ಇದ್ರ ಜೊತೆ 100 ರೂಪಾಯಿ. ಇದೆಷ್ಟಮ್ಮ ಮೇಡ? 20 ರೂಪಾಯಿ ಮೇಡ. ಇದೆಷ್ಟಮ್ಮ ಹೂವು? ಇದೆಷ್ಟಮ್ಮ ಇದು? 100 ರೂಪಾಯಿ ಒಂದಾ? ಆಂಜನೇಯ ಹೆಂಡತಿ ಎಲ್ಲ. ಇದು ಆಂಜನೇಯ ಸ್ವಾಮಿಯ ದೇವಲ ಮಹಾದ್ವಾರ. ಇದು ಜೈ ಗಣೇಶ. ತುಂಬ ಚೆನ್ನಾಗಿದೆ ಪರಿಸರ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮೊದಲಕ್ಕೂ ಇವಾಗೂ ಎಲ್ಲ ತುಂಬ ಚೆನ್ನಾಗಿದೆ. 2 ಲೋಪ ರೂಪಾಯಿ ಇಟ್ಲಪ್ಪನ್ನ ಬಿಡ್ದಿದ್ರು ಪರವಾಗಿಲ್ಲ. ಕಾರಲ್ಲಿ ಬಂದವಳೆ ಎಲ್ಲ ಬಂದವ್ರೆ. ಕ್ಯಾಮ್ರಾ ಅಲೋ ಇಲ್ಲ ಅಂತ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇದು ವಾತಾವರಣ ದೇವಾಲಯದ ಹೊರಗಿನ ಪರಂಗಣ ತುಂಬ ಚೆನ್ನಾಗಿದೆ. ದೊಡ್ಡ ವಿಶಾಲವಾದ ಜಾಗ. ದೇವರು ಸಹ ತುಂಬ ದೊಡ್ಡದಾಗಿದ್ದಾನೆ. ಇಲ್ಲಿನ ಆಂಜನೇಯ ಸುಮಾರು ಒಂದು 10 ಅಡಿ ಹತ್ರ ಇದ್ದಾನೆ. ತಿರುಪತಿಗೆ ಹೋಗುವ ಮುನ್ನ ಇಲ್ಲಿ ಬಂದು ಈ ದೇವರ ದರ್ಶನ ಪಡೆದು ಇಲ್ಲಿಂದ ಅನುಮತಿ ತಗೊಂಡು ನೀವು ಆಮೇಲೆ ತಿರುಪತಿಗೆ ಹೋಗಬೇಕು. ಒಂದಷ್ಟು ನಿಯಮಗಳು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ ಹಿರಿಯರು. ಅದನ್ನು ಪಾಲನೆ ಮಾಡೋವಂಥವ್ರು ಮಾತ್ರ ಈ ಒಂದು ಮಾತು. ಜನಗಳಾಗಲೇ ಭಕ್ತಾದಿಗಳೆಲ್ಲ ದೇವರ ಹತ್ರ ಹೋಗ್ತಾ ಇದ್ದಾರೆ. ಮೀನು ಇರ್ತದೆ.